Hi, I'm Dr. Chandana Bhatt. I will be talking about A to Z of IVF. So IVF ಅಂದ್ರೆ ಏನು? It is ಕಾಮನ್ ಪೀಪಲ್ಗೆ ಇವಾಗ ನಮ್ಗೆ ಅರ್ಥ ಆಗಬೇಕಾದ್ರೆ ಇಟ್ ಇಸ್ ಟೆಸ್ಟ್ ಟ್ಯೂಬ್ ಬೇಬಿ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಇವಾಗ ಒಂದು ಮಗುನ ಲ್ಯಾಬಲ್ಲಿ ಮಾಡಿ 3 ದಿನ ಅಥವಾ 5 ದಿನ ಬೆಳೆಸಿ ಅದನ್ನ ಗರ್ಭಕೋಶದ ಒಳಗಡೆ ಹಾಕ್ತಾ ಇದ್ದೀವಿ. ಸೊ ಏನಿದು ಪ್ರೋಸೆಸ್ಸು? ವಾಟ್ ಎಕ್ಸಾಕ್ಟ್ಲಿ ಡು ವಿ ಡೂ ಇನ್ ಅನ್ IVF ಸೈಕಲ್? ಸೊ ಇವಾಗ ಒಂದು ಕಪಲ್ ಬಂದಾಗ ಸೊ ಜನರಲಿ ನಾವು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇವ್ಯಾಲ್ಯೂಯೇಟ್ ಅಂದ್ರೆ ಏನು? ಸ್ವಲ್ಪ ಟೆಸ್ಟ್ಗಳನ್ನು ಮಾಡ್ತೀವಿ. ಸೊ ಮದುವೆ ಆಗಿ 1 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ಅವ್ರಿಗೆ ಅಂದಾಗ ಸೊ ಹೆಂಗಸಿಗೆ ನಾವು ಕೆಲವು ಟೆಸ್ಟ್ ಮಾಡಿದಾಗ ಸ್ಕ್ಯಾನ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಸೊ ಏನು ಪ್ರಾಬ್ಲಮ್, ಏನಾದರೂ ಅವ್ರಿಗೆ ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿತೀವಿ. ಗಂಡಸಿಗೆ ಅದೇ ಥರ ಏನು ಮಾಡ್ತೀವಿ, ಅವರ ವೀರ್ಯಾಣುಗಳನ್ನ ಟೆಸ್ಟ್ ಮಾಡ್ತೀವಿ. ಸೊ 2 ಟೆಸ್ಟ್ ರಿಸಲ್ಟ್ಸ್ನ ನೋಡಿಕೊಂಡು ಸಪೋಸ್ ಅವರು IVF ಕ್ರೈಟೀರಿಯಾ ಬಂದರೆ, ಏನದು ಕ್ರೈಟೀರಿಯಾ? ಸಪೋಸ್ ಹೆಂಗಸಿಗೆ ವಯಸ್ಸು 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಮೊಟ್ಟೆಗಳ ಕೌಂಟು ತುಂಬ ಕಮ್ಮಿ ಇದೆ, ಅವರ ಗರ್ಭಕೋಶದ ಪಕ್ಕದಲ್ಲಿ ಇರುವಂಥ ಟ್ಯೂಬ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಅಥವಾ ಗಂಡಸಿಗೆ ತುಂಬ ವೀರ್ಯಾಣುಗಳ ಕೌಂಟು ತುಂಬ ಕಮ್ಮಿ ಇದೆ. ಸೊ ಅವಾಗ ನಾವೇನು ಹೇಳ್ತೀವಿ, ನೀವು ಬೇರೆ ಯಾವ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ರು ನಮಗೆ IVF ಥರ ಸಕ್ಸಸ್ ಇಂಥ ಸಿಚುವೇಶನಲ್ಲಿ ಬರೋದಿಲ್ಲ. ಸೊ ಅವಾಗ ನಾವು ಏನು ಸಜೆಸ್ಟ್ ಮಾಡ್ತೀವಿ, ಅಂಥವರಿಗೆ IVF ಟ್ರೈ ಮಾಡಿ ಅಂತ ಹೇಳ್ತೀವಿ. ಸೊ IVF ಅಲ್ಲಿ ನಾವು ಏನು ಮಾಡ್ತೀವಿ, ಆ ಹೆಣ್ಮಗಳಿಗೆ ಒಂದು 8 ರಿಂದ 10 ದಿನ ಕಂಟಿನ್ಯೂಸ್ ಆಗಿ ಇಂಜೆಕ್ಷನ್ಸ್ ಕೊಡ್ತೀವಿ. ಈ ಇಂಜೆಕ್ಷನ್ಸ್ ನಾವು ಯಾಕೆ ಕೊಡೋದು? 6 ತಿಂಗಳಿನಲ್ಲಿ ಗ್ರೋ ಆಗುವಂತಹ ಮೊಟ್ಟೆಗಳನ್ನು, ಅಂದರೆ ನಾವು 2ನೇ ದಿನ ಅಥವಾ 3ನೇ ದಿನ ಅವಳ ಮುಟ್ಟ ಬಂದ 2ನೇ ದಿನ ಅಥವಾ 3ನೇ ದಿನ ಸ್ಕ್ಯಾನ್ ಮಾಡ್ತೀವಿ. ಮೊಟ್ಟೆಗಳ ಕೌಂಟು ಎಷ್ಟಿದೆ ಅಂತ ನೋಡ್ತೀವಿ. ಸೊ ಆ ಮೊಟ್ಟೆಗಳನ್ನೆಲ್ಲ ನಾವು ಅದು 10 ಮಿಲಿಮೀಟರ್ಗಿಂತ ಕಮ್ಮಿ ಇರೋದನ್ನ ಎಲ್ಲಾನು 18 ಅಥವಾ 20 ಮಿಲಿಮೀಟರ್ ತನಕ ತೊಗೊಂಡು ಹೋಗ್ತೇವೆ. ಸೊ 18 ಮಿಲಿಮೀಟರ್ ಬರೋ ತನಕ ನಾವು ದಿನ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾ ಇರ್ತೀವಿ. ಸೊ ದಿನ ಇಂಜೆಕ್ಷನ್ಸ್ ಕೊಟ್ಟಾಗ ಅದು 10 ಮಿಲಿಮೀಟರ್ಗಿಂತ ಕಮ್ಮಿ ಇದ್ದಾಗ 8 ರಿಂದ 10 ದಿನದ ಒಳಗೆ ಅದು 18 ಮಿಲಿಮೀಟರ್ ಬರ್ತದೆ. ಸೊ 18 ಮಿಲಿಮೀಟರ್ ಬಂದ ತಕ್ಷಣ ಅದಕ್ಕೆ ಒಂದು ಇಂಜೆಕ್ಷನ್, ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೇವೆ. ಸೊ ಆ ಟ್ರಿಗರ್ ಇಂಜೆಕ್ಷನ್ ಕೊಟ್ಟ ನಂತರ ಅರೌಂಡ್ 35 ಅವರ್ಸ್ ಆ ಮೊಟ್ಟೆಗಳನ್ನೆಲ್ಲ ನಾವು ಹೊರಗಡೆ ಕಲೆಕ್ಟ್ ಮಾಡ್ತೇವೆ. ಮೊಟ್ಟೆಗಳನ್ನ ಕಲೆಕ್ಟ್ ಮಾಡುವಂತ ದಿನವೇ ಅವಳ ಗಂಡ ನಮಗೆ ವೀರ್ಯಾಣುಗಳನ್ನು ಕೊಡ್ತಾರೆ. ಆ ವೀರ್ಯಾಣುಗಳನ್ನು ಕಲೆಕ್ಟ್ ಮಾಡಿ ಮೊಟ್ಟೆ ಮತ್ತು ವೀರ್ಯಾಣುಗಳನ್ನ ನಾವು ಜಾಯಿನ್ ಮಾಡ್ತೀವಿ. ಸೊ ಅದನ್ನೇ ನಾವು ಕರೆಯೋದು ಇಕ್ಸಿ ಅಂತ. ಅಥವಾ ಇಕ್ಸಿ ಅಂದ್ರೆ ಡೈರೆಕ್ಟ್ ಆಗಿ ಒಂದು ವೀರ್ಯಾಣುನ ಡೈರೆಕ್ಟ್ ಆಗಿ ಮೊಟ್ಟೆ ಒಳಗೆ ಹಾಕ್ತೀವಿ, ಇಲ್ಲ ಅಂದ್ರೆ IVF ಅಂದ್ರೆ ಒಂದು ಮೊಟ್ಟೆ ಸುತ್ತ ಸ್ವಲ್ಪ ವೀರ್ಯಾಣುಗಳನ್ನು ಬಿಟ್ಟು ತಾನಾಗೆ ಅದು ಹೋಗಿ ಫರ್ಟಿಲೈಸ್ ಆಗುವಂತೆ ಮಾಡ್ತೇವೆ. ಸೊ ಅದು ಮಾಡಿ ಭ್ರೂಣನ್ನ ನಾವು 3 ದಿನ ಅಥವಾ 5 ದಿನ ಬೆಳೆಸ್ತೀವಿ. ಆ ಬಂದಿರುವಂತ ಭ್ರೂಣನ್ನ ಈ ಹೆಣ್ಮಗಳ ಗರ್ಭಕೋಶದ ಒಳಗೆ ಪುನಃ ಹಾಕ್ತೇವೆ. ಸೊ IVF ಪ್ರೋಸೆಸ್ ಅಂದ್ರೆ ಮೊಟ್ಟೆ ಹೊರಗಡೆ ತೆಗೆಯೋದ್ರಿಂದ ಭ್ರೂಣ ಮಾಡಿ ಗರ್ಭಕೋಶದ ಒಳಗಡೆ ಹಾಕೊಳ್ಳೋ ತನಕ ಇದನ್ನ ನಾವು ಪ್ರೋಸೆಸ್ನ IVF ಅಂತ ಕರಿತೀವಿ. ಥ್ಯಾಂಕ್ ಯು.